ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿ ಆತ್ಮೀಯ ಬಂಧುಗಳೇ, ನಾಳೆ ಸೂರ್ಯೋದಯದ ಒಂದಿಗೆ ನಿಮ್ಮ ಕೆರಿಯರ್ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಊಹಿಸಲಾಗದ ಮಹತ್ತರವಾದ ಬದಲಾವಣೆ ಆರಂಭ ಆಗುತ್ತೆ. ಇಲ್ಲಿಯವರೆಗೆ ನೀವು ಒಂದು ಸಾಮಾನ್ಯ ಉದ್ಯೋಗಿಯಾಗಿ ಯಾರೋ ಒಬ್ಬರ ಕೆಳಗೆ ಕೆಲಸ ಮಾಡುತ್ತಿರುವ ವ್ಯಕ್ತಿಯಾಗಿ ಉಳಿದುಕೊಂಡಿರಬಹುದು. ಆದರೆ ಈ ದಿನ ನಿಮ್ಮ ಉದ್ಯೋಗ ಜೀವನದ ಇತಿಹಾಸವೇ ತಿರುಗಲಿದೆ. ಇದು ಸಾಮಾನ್ಯವಾಗಿ ಬರುವ ಪದೋನ್ನತಿಯಲ್ಲ, ನಿಮ್ಮ ಕಣ್ಣುಗಳಲ್ಲಿ ನೋಡಿ ವಿಧಿಸುವ ಒಂದು ಶಕ್ತಿಯುತ ಸವಾಲು. ಸಿಂಹರಾಶಿಯವರ ನರನರಗಳಲ್ಲೂ ಕೂಡ ರಾಜಸತ್ವ ಪ್ರವಹಿಸ್ತಾ ಇದೆ. ನೀವು ಎಲ್ಲೇ ಹೆಜ್ಜೆ ಇಟ್ಟರೂ, 10 ಜನರ ಮಧ್ಯೆ ನಿಂತರೂ ನಿಮ್ಮ ಸುತ್ತಲೂ ಒಂದು ವಿಶಿಷ್ಟವಾದ ಆಕರ್ಷಣೆ ಮತ್ತು ನಾಯಕತ್ವದ ಲಕ್ಷಣ ಸಹಜವಾಗಿಯೇ ಕಂಡುಬರುತ್ತೆ. ನೀವು ಯಾರ ಅಡಿಯಲ್ಲೂ ಕೂಡ ಅಣಗಿ ಮಣಗಿ ದಾಸರಾಗಿ ಬಾಳೋದಕ್ಕೆ ಹುಟ್ಟಿದವರಲ್ಲ. ನಿಮ್ಮ ಆಲೋಚನೆಗಳು ಹಾಗೂ ನಿರ್ಧಾರಗಳು ಯಾವಾಗಲೂ ಕೂಡ ಸ್ವತಂತ್ರವಾಗಿರುತ್ತೆ. ಉದ್ಯೋಗದಲ್ಲಾದರೂ ಜವಾಬ್ದಾರಿಯನ್ನ ವಹಿಸಿಕೊಂಡಾಗ ಪ್ರಾಣ ಕೊಟ್ಟು ಕೆಲಸ ಮಾಡುವ ಅರ್ಪಣಾ ಭಾವ ನಿಮ್ಮಲ್ಲಿ ಇದೆ. ರಾಜಕೀಯ ಮಾಡುವುದು ನಿಮ್ಮ ರಕ್ತದಲ್ಲಿ ಇಲ್ಲವೇ ಇಲ್ಲ. ಯಾವುದನ್ನೇ ಆದರೂ ಕೂಡ ನೇರವಾಗಿ ಮುಖಕ್ಕೆ ಒಡೆದಂತೆ ಮಾತನಾಡುವ ನಿಮ್ಮ ಸೂಟಿ ಸ್ವಭಾವವೇ ನಿಮ್ಮ ಸುತ್ತಲಿರುವ ಅಸಮರ್ಥರಿಗೆ ಮತ್ತು ಕುತಂತ್ರಿಗಳಿಗೆ ಸಿಂಹ ಸ್ವಪ್ನವಾಗಿ ಬದಲಾಗುತ್ತೆ. ನಿಮ್ಮ ಅರ್ಹತೆಯನ್ನು ಗುರುತಿಸಿ ಗೌರವಿಸುವ ನಾಯಕರಿಗೆ ಮಾತ್ರ ನಿಮ್ಮೊಳಗಿನ ಈ ಪ್ರತಿಭೆ ಒಂದು ಅಮೂಲ್ಯವಾದ ರತ್ನದಂತೆ ಕಾಣುತ್ತೆ. ನಿಮ್ಮ ಮೇಲೆ ಯಾರಾದರೂ ನಂಬಿಕೆ ಇಟ್ಟರೆ ಆ ನಂಬಿಕೆಯನ್ನು ಕಾಯ್ದುಕೊಳ್ಳೋದಕ್ಕೆ ಆಕಾಶವನ್ನೇ ತಲೆಯಿಂದ ಎತ್ತಿ ಹಿಡಿಯುವ ಧೈರ್ಯ ನಿಮ್ಮಲ್ಲಿದೆ. ನಿಮ್ಮ ಅಪರಿಮಿತ ಆತ್ಮವಿಶ್ವಾಸ ಹಾಗೂ ಧೈರ್ಯ ನಿಮ್ಮನ್ನು ಕಚೇರಿಯಲ್ಲಿ ಎಲ್ಲರಿಗಿಂತ ಒಂದು ಮೆಟ್ಟಿಲು ಮೇಲೆ ನಿಲ್ಲಿಸುತ್ತೆ. ಈ 20ನೇ ತಾರೀಕಿನ ಗುರುವಾರ ವಿಶೇಷವಾಗಿ ಮಧ್ಯಾಹ್ನ 1:15ರಿಂದ ಸಂಜೆ 4:30 ಮಧ್ಯದಲ್ಲಿ ನಿಮ್ಮ ಉದ್ಯೋಗ ಭವಿಷ್ಯವನ್ನು ಬದಲಾಯಿಸುವಂತಹ ಒಂದು ವಿಸ್ಫೋಟಕ ಘಟನೆ ಸಂಭವಿಸಬಹುದು. ನಿಮ್ಮ ಕಚೇರಿಯಲ್ಲಿ ಅತ್ಯುನ್ನತ ಅಧಿಕಾರ ಪೀಠದಲ್ಲಿರುವ ಒಬ್ಬ ಪ್ರಬಲ ಸ್ತ್ರೀಯ ಮೂಲಕ ಈ ಪ್ರಮುಖ ಬದಲಾವಣೆ ಬರುತ್ತೆ. 3 ಬೃಹತ್ ಬದಲಾವಣೆಗಳು ಮತ್ತು ಜ್ಯೋತಿಷ್ಯದ ಕಾರಣ. ಈ ಪ್ರಬಲ ಸ್ತ್ರೀ ಯಾರು? ಆಕೆ ನಿಮ್ಮ ಕಂಪನಿಗೆ ಹೊಸದಾಗಿ ಬಂದಿರುವ ಹಿರಿಯ ನಿರ್ದೇಶಕಿ, ಸೀನಿಯರ್ ಡೈರೆಕ್ಟರ್, HR ಹೆಡ್, ಕಂಪ್ಲೇಂಟ್ಸ್ ಮುಖ್ಯಸ್ಥೆ ಅಥವಾ ಪ್ರಾಜೆಕ್ಟ್ ಮೇಲ್ವಿಚಾರಣೆ ಮಾಡುವ ಪ್ರಮುಖ ಭಾಗಸ್ವಾಮಿ ಆಗಿರ್ಬೋದು. ಆಕೆಯ ಮಾತು ಅಲ್ಲಿ ಶಾಸನ ಇದ್ದಂತೆ. ಗತ ಕೆಲವು ದಿನಗಳಿಂದ ಆಕೆ ರಹಸ್ಯ ಮೇಲ್ವಿಚಾರಣೆಯ ಮೂಲಕ ನಿಮ್ಮ ಪ್ರಾಜೆಕ್ಟ್ ವಿವರಗಳನ್ನು ಮತ್ತು ಕಠಿಣ ಸಮಸ್ಯೆಗಳನ್ನು ನೀವು ಹೇಗೆ ಬಗೆಹರಿಸ್ತೀರಿ ಅನ್ನೋದನ್ನು ನಿಶ್ಚಿತವಾಗಿ ಗಮನಿಸ್ತಾ ಬಂದಿದ್ದಾರೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಹೆಣೆದಿದ್ದ ಸುಳ್ಳು ಕಥೆಗಳನ್ನು ಆಕೆ ತನ್ನ ಸ್ವಂತ ಪರಿಶೀಲನೆಯಿಂದ ಧ್ವಂಸ ಮಾಡಿದ್ದಾರೆ. ಈ ಗುರುವಾರದ ನಿರ್ದಿಷ್ಟ ಸಮಯದಲ್ಲಿ ಆಕೆಯ ಮೂಲಕ ನಿಮಗೆ ಒಂದು ಅಧಿಕೃತ ಇಮೇಲ್, ಸಭೆಯ ಆಹ್ವಾನ ಅಥವಾ ನೇರವಾಗಿ ಕ್ಯಾಬಿನೆಟ್ಗೆ ಕರೆಯುವ ಕರೆಯನ್ನು ಸ್ವೀಕಾರ ಮಾಡ್ತೀರಿ. ಆ ಸಮಯದಲ್ಲಿ ಆಕೆಯ ಸಂಸ್ಥೆ ಎದುರಿಸುತ್ತಿರುವ ಅತ್ಯಂತ ಸಂಕೀರ್ಣ ಸಮಸ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳುತ್ತಾಳೆ. ನೀವು ನಿರ್ಭಯವಾಗಿ ಸ್ಪಷ್ಟವಾಗಿ ನೀಡುವ ಉತ್ತರ ಆಕೆಯನ್ನು ತೀವ್ರವಾಗಿ ಆಕರ್ಷಿಸುತ್ತೆ. ಇದರ ಪರಿಣಾಮವಾಗಿ ನಿಮ್ಮ ಉದ್ಯೋಗದಲ್ಲಿ 3 ಬೃಹತ್ ಬದಲಾವಣೆಗಳು ಆಗುತ್ತೆ. ನೇರ ಪರಿಹಾರ. ನಿಮ್ಮನ್ನು ತುಳಿಯುತ್ತಿದ್ದ ಸ್ಥಳೀಯ ಮ್ಯಾನೇಜರ್ ಅಥವಾ ಮಧ್ಯವರ್ತಿಗಳನ್ನು ಬದಿಗೊತ್ತಿ ನೀವು ನೇರವಾಗಿ ಆ ಶಕ್ತಿಶಾಲಿ ಸ್ತ್ರೀಯ ಕೆಳಗೆ ಕೆಲಸ ಮಾಡುವ ಅಧಿಕಾರ ಲಭಿಸುತ್ತೆ. ಇನ್ನು ಉನ್ನತ ಹುದ್ದೆ. ಪ್ರಸಿದ್ಧ ಪ್ರಾಜೆಕ್ಟ್ಗೆ ಅಥವಾ ಪ್ರಮುಖ ವಿಭಾಗಕ್ಕೆ ನಿಮ್ಮನ್ನು ಟೀಮ್ ಲೀಡರ್ ಅಥವಾ ಹೆಡ್ ಆಗಿ ನೇಮಿಸುವ ಅಧಿಕೃತ ಪ್ರಕಟಣೆ ಹೊರಬರುತ್ತೆ. ಇದು ನಿಮ್ಮ ಸ್ಥಾನವನ್ನು ಒಂದೇ ಬಾರಿಗೆ 2 ಹಂತದಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಇನ್ನು ಆರ್ಥಿಕ ಏರಿಕೆ. ಇದರೊಂದಿಗೆ ನಿಮ್ಮ ವೇತನದಲ್ಲಿ ಬೃಹತ್ ಏರಿಕೆ ಹಾಗೂ ನೀವು ಊಹಿಸದ ಬೋನಸ್ ಅಥವಾ ಇನ್ಸೆಂಟಿವ್ ಅಧಿಕೃತವಾಗಿ ಜಾರಿಯಾಗುತ್ತೆ. ಇಷ್ಟು ದಿನ ನಿಮ್ಮ ಪತನವನ್ನು ಬಯಸುತ್ತಿದ್ದ ಶತ್ರುಗಳು ಹಾಗೂ ಅಸೂಯೆ ಪಡುವವರು ಈ ನಿರ್ಧಾರವನ್ನು ಕೇಳಿ ಕಂಗಾಲಾಗ್ತಾರೆ. ಯಾರನ್ನು ತುಳಿಬೇಕಂತ ಅಂದುಕೊಂಡಿದ್ದಾರೋ ಅದೇ ವ್ಯಕ್ತಿ ಈಗ ತಮಗೆ ಆದೇಶ ನೀಡುವ ಸ್ಥಾನದಲ್ಲಿ ಕುಳಿತಿದ್ದಾರೆ ಎಂಬ ಸತ್ಯ ಅವರ ಕೆಳಗಿನ ಭೂಮಿಯನ್ನೇ ಕಂಪಿಸುವಂತೆ ಮಾಡುತ್ತೆ. ಆಗಸ್ಟ್ 20ರ ಗುರುವಾರದಂದು ನಿಮ್ಮ ರಾಶಾಧಿಪತಿಯಾದ ಸೂರ್ಯ ಭಗವಾನನು ಸ್ವಕ್ಷೇತ್ರದಲ್ಲಿ ಅತ್ಯಂತ ಪ್ರತಾಪವಂತನಾಗಿ ಸಂಚರಿಸ್ತಾ ಇದ್ದಾನೆ. ಇದರೊಂದಿಗೆ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿ ಹಾಗೂ ಸ್ತ್ರೀಕಾರಕತ್ವ ಹೊಂದಿರುವ ಶುಕ್ರ, ಇದರ ಪ್ರಭಾವ ನಿಮ್ಮ 10ನೇ ಮನೆ ಅಂದರೆ ದಶಮ ಭಾವದ ಅಂದರೆ ಉದ್ಯೋಗ ಸ್ಥಾನದ ಮೇಲೆ ಇದೆ.
ಈ ಗ್ರಹ ಪ್ರಭಾವದಿಂದಾಗಿ ಒಬ್ಬ ಉನ್ನತ ಸ್ತ್ರೀ ಅಧಿಕಾರಿಯ ಮೂಲಕ ನಿಮಗೆ ರಾಜಯೋಗಕ್ಕೆ ಸಮಾನವಾದ ಪದವಿ ಪ್ರಾಪ್ತಿಯಾಗ್ತಾ ಇದೆ. ನೀವು ಮಾಡಬೇಕಾದ ಪರಿಹಾರ ಹಾಗೂ ಜಾಗ್ರತೆ: ಈ ಘಟನೆ ನಡೆದ ದಿನ ನೀವು ಅತ್ಯಂತ ಶಾಂತವಾಗಿ ಮತ್ತು ಲೌಕಿಕವಾಗಿ ವರ್ತಿಸಬೇಕು. ಅಧಿಕಾರ ಕೈಗೆ ಬಂದ ತಕ್ಷಣ ಶತ್ರುಗಳ ಮೇಲೆ ಸೇಡು ತೀರಿಸಿಕೊಳ್ಳುವ ಪ್ರವೃತ್ತಿ ತೋರಿಸದೆ ನಿಮ್ಮ ಕೆಲಸದ ಮೂಲಕವೇ ಉತ್ತರ ನೀಡಿ. ಗುರುವಾರ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ ಶಿವನಿಗೆ ಅಥವಾ ದೇವಿಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ. ಆಫೀಸ್ಗೆ ಹೋಗುವ ಮುನ್ನ ಹಣೆಗೆ ಸ್ವಚ್ಛವಾದ ಕುಂಕುಮ ಅಥವಾ ಚಂದನದ ತಿಲಕವನ್ನು ಧರಿಸಿ. ಸಿಂಹವು ಎಂದಿಗೂ ಆಹಾರಕ್ಕಾಗಿ ಯಾಚಿಸೋದಿಲ್ಲ, ಬೇಟೆಯಾಡಿ ತನ್ನ ಸಾಮ್ರಾಜ್ಯವನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತೆ. ನಿಮಗಾಗಿ ನಿಮ್ಮ ಸಿಂಹಾಸನ ಕಾಯ್ತಾ ಇದೆ. ಎದ್ದು ನಿಲ್ಲಿ ಮತ್ತು ನಿಮ್ಮ ವಿಜಯವನ್ನು ಸಾಧಿಸಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೇವೆ. ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ನಿಮ್ಮ ಆಫೀಸಲ್ಲಿ ಕೂಡ ಮಹಿಳಾ ಉದ್ಯೋಗಿಗಳು ಮತ್ತು ಕೊಲೀಗ್ಸು ಮತ್ತು ಉನ್ನತಾಧಿಕಾರಿಗಳು ಇದ್ದಾರೆ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.